ಗುಬ್ಬಿ ಪಟ್ಟಣ ಹೊರವಲಯದ ಹೇರೂರಿನ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ತಾಲೂಕು ವೀರಶೈವ ಲಿಂಗಾಯತ ನೌಕರರ ಸಮಾವೇಶದಲ್ಲಿ ಮಾತನಾಡಿದ ಗೊಲ್ಲಹಳ್ಳಿ ಗವಿಮಠದ ಚಂದ್ರಶೇಖರ ಸ್ವಾಮೀಜಿ, ಶಿಕ್ಷಣದಿಂದ ವೈಯಕ್ತಿಕ ಬೆಳವಣಿಗೆ ಜೊತೆಗೆ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ. ಜನಪ್ರತಿನಿಧಿಗಳು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಿದೆ ಎಂದರು. ಇತ್ತೀಚಿನ ಸರ್ಕಾರಗಳು ಶಿಕ್ಷಣಕ್ಕೆ ಆದ್ಯತೆ ನೀಡದಿರುವುದರಿಂದ ದುಷ್ಟ ಸಮಾಜ ನಿರ್ಮಾಣವಾಗುತ್ತಿದೆ. ಜನಪ್ರತಿನಿಧಿಗಳು ಜವಾಬ್ದಾರಿ ಹಾಗೂ ಪ್ರಬುದ್ಧತೆ ರೂಢಿಸಿಕೊಂಡು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಲು ಗಮನ ಹರಿಸಬೇಕು. ಸದಾಕಾಲಕ್ಕೂ ಆದರ್ಶಪ್ರಾಯವಾಗಿರುವ ಶರಣರ ಬದುಕನ್ನು ಅನುಸರಿಸಿದಲ್ಲಿ ಸಾಮರಸ್ಯ ಹಾಗೂ ನೆಮ್ಮದಿಯ ಸಮಾಜ ನಿರ್ಮಾಣವಾಗಲು ಸಾಧ್ಯವಾಗುವುದು ಎಂದರು. ಎಲ್ಲರನ್ನೂ ಭಾವಿಸತಕ್ಕಂಥದ್ದು, ಎಲ್ಲರಿಗೂ ಜಾತಿ ಮತ ಭೇದ ಇಲ್ಲದೆ ಅನ್ನ ಆಹಾರ ವಿದ್ಯೆಯನ್ನು ಕೊಟ್ಟಂಥ ಧರ್ಮ ಇದು. ಅದಕ್ಕೋಸ್ಕರ ವೀರಶೈವ ಲಿಂಗಾಯತ ಧರ್ಮದ ಕಾನ್ಸೆಪ್ಟ್, ಏನು ಬಸವಾದಿ ಶರಣರು ಆಚಾರ್ಯಾದಿ ಋಷಿಮುನಿಗಳು ನಮ್ಗೆ ಏನು ಕೊಟ್ಟಿದ್ದಾರೆ, ನಮ್ಮ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಒಂದು ದೃಷ್ಟಿ ನಾವೇನಿದ್ದೀವಿ ಆ ಧರ್ಮದಲ್ಲಿ ಹುಟ್ಟಿದ್ದೇವೆ. ಎಲ್ಲರನ್ನೂ ಪ್ರೀತಿಸುವಂಥ ಧರ್ಮ ಇದು. ಬಸವಣ್ಣವರ ಒಂದು ವಚನ ಸಾಕು ವಿಶ್ವವನ್ನು ನಾವು ಅಪ್ಕೊಳ್ಳುವಂಥ ಮಾತು. ಇವನಾರವ, ಅದು ಹೇಳೋದು ಬಹಳ ಚೆನ್ನಾಗಿದೆ, ನಾವು ಅನುಸರಿಸ್ಬೇಕು. ಇವನಾರವ 3 ಸಾರಿ ಹೇಳ್ತಾರೆ. ಇವನಾರವ ಒಂದ್ಸಾರಿ ಹೇಳ್ಬೋದಿತ್ತು, ಆದರೆ ಭಕ್ತಿ ಹೇಳ್ತಾರಲ್ಲ, ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ 2 ಸಾರಿ ಹೇಳ್ತಾರೆ. ಮೊದಲು 3. ಇನ್ನು ದಿಲೀಪ್ ಕುಮಾರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಕಡೆ ಹೆಚ್ಚು ಗಮನ ಹರಿಸುತ್ತಿರುವುದರಿಂದ ಬಾಂಧವ್ಯಗಳು ಕ್ಷೀಣಿಸುತ್ತಿವೆ. ಪೋಷಕರು ಮಕ್ಕಳಲ್ಲಿ ಅರಿವು ಮೂಡಿಸಬೇಕಿದೆ. ಪ್ರತಿಭಾ ಪುರಸ್ಕಾರ ಪಡೆಯುತ್ತಿರುವ ಮಕ್ಕಳು ಅವರ ಜವಾಬ್ದಾರಿ ಜೊತೆಗೆ ಪೋಷಕರ ಮನಸ್ಥಿತಿ ಅರ್ಥೈಸಿಕೊಳ್ಳಬೇಕು. ಓದಿನ ಜೊತೆಗೆ ಸಮುದಾಯದ ಬಗ್ಗೆ ಚಿಂತನೆ ರೂಢಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಇನ್ನು ಸೋಮಶೇಖರ್ ಮಾತನಾಡಿ, ಎಲ್ಲ ಸಮುದಾಯಗಳನ್ನು ಅಪ್ಪಿಕೊಂಡು ಮುನ್ನಡೆಯುವ ವೀರಶೈವ ಲಿಂಗಾಯತ ಸಮುದಾಯದ ಕೆಲ ನಿವೃತ್ತ ಅಧಿಕಾರಿಗಳು ನಿವೃತ್ತಿ ನಂತರವೂ ಅಧಿಕಾರಕ್ಕಾಗಿ ಹಾತೊರೆಯುವುದು ದುರಾದೃಷ್ಟಕರ. ಸಮುದಾಯದ ಏಳಿಗೆಗೆ ದುಡಿದಲ್ಲಿ ಸಮುದಾಯವೇ ಅವರನ್ನು ಗುರುತಿಸಿ ಉನ್ನತ ಸ್ಥಾನ ನೀಡಲಿದೆ. ಮಕ್ಕಳು ಕೇವಲ ಪುಸ್ತಕಗಳ ಹುಳುಗಳಾಗದೆ ವ್ಯಾವಹಾರಿಕ ಜ್ಞಾನ ರೂಢಿಸಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ಸಮುದಾಯದ ವಿದ್ಯಾರ್ಥಿಗಳು ಹಾಗೂ ನಿವೃತ್ತ ನೌಕರರನ್ನು ಸನ್ಮಾನಿಸಲಾಯಿತು. ಉಮೇಶ್, ಕೆಎಂ ರವೀಶ್, ಸುರೇಶ್, ಶಿವಶಂಕರಪ್ಪ, ಎಸ್ ಯೋಗಾನಂದ, ಕೆಎಸ್ ಸಿದ್ದಲಿಂಗಪ್ಪ, ಎಚ್ಸಿ ಯತೀಶ್, ವಿಶ್ವಾರಾಧ್ಯ, ದಿವ್ಯಪ್ರಕಾಶ್, ಸೋಮಶೇಖರ್, ಯತೀಶ್, ಶಿವಕುಮಾರ್ ಮತ್ತಿತರರು ಹಾಜರಿದ್ದರು. ರಂಗನಾಥ್ ಗುಬ್ಬಿ, ಸಿಟಿವಿ ನ್ಯೂಸ್, ತುಮಕೂರು.